ಅನೇಕ ವಾಕ್ಯಗಳು, ಅನೇಕ ಹತ್ಯೆಗಳು. ಅವರ ಸಹೋದರರು, 3 ಸ್ನೇಹಿತರು. ಗಮನಿಸ್ರಿ, ನಮಗೆ ತುಂಬಾ ದುಃಖ ಆದಾಗ ನಮ್ಮ ಕ್ಲೋಸ್ ಫ್ರೆಂಡ್ ಹತ್ರ ನಾವು ಹಂಚಿಸ್ಕೊಳ್ತೀವಿ ನಮ್ಮ ಕಷ್ಟಗಳನ್ನ, ನಮ್ಮ ಬಾಧೆಗಳನ್ನ ಅವ್ರಿಗೆ ಹೇಳ್ಕೊಳ್ತೀವಿ. ನಾವು ಇಲ್ಲಿ ನೋಡ್ರಿ, ಇವನಿಗೆ ಎಲ್ಲಾ ಕಡೆ ಸಮಸ್ಯೆ. ಸ್ನೇಹಿತರ ಹತ್ರ ಅಂದ್ರೆ ಏನಾದ್ರೂ ಹೇಳ್ಕೊಳ್ಳೋಣ ಅಂದ್ರೆ ಅವರು ಸಹ ಬಂದು ಹೇಳ್ತಾರೆ, ನೀನು ವಿದ್ಯೆಯವರನ್ನ ನೋಡಿಲ್ಲ, ಆಹಾರ ಕೊಟ್ಟಿಲ್ಲ, ಅವ್ರಿಗೆ ಸಹಾಯ ಮಾಡಿಲ್ಲ, ನೀನ್ ಹಂಗ ಮಾಡ್ದೆ, ನೀನ್ ಪಾಪ ಮಾಡ್ದೆ, ನೀನ್ ದ್ರೋಹ ಮಾಡ್ದೆ, ಅನೇಕ ಮಾತುಗಳು. ಇದರಲ್ಲಿ ಕೂಡ ಅವನ ದೇವರ ಮುಂದೆ ಯಥಾರ್ಥವಾಗಿದ್ದ. ಆಮೇಲೆ ಎಷ್ಟು ಜನ ನಂಬ್ತೀರಾ? ನಾವು ಯಥಾರ್ಥವಾಗಿರೋಣ. ಏನ್ ನಡೀತದ ನಡೀಲಿ, ಯಾವುದೆಲ್ಲ ಗೊಂದಲಗಳು ನಡೀತದೋ, ಸುನಾಮಿಗಳು ಬರ್ತದೆಯೋ, ಹೋರಾಟಗಳು ಬರುತ್ತದೋ, ಬಿರುಗಾಳಿಗಳು ಬರುತ್ತದೋ, ಅಲೆಗಳು ಬರುತ್ತದೋ, ಬರಲಿ ಬರಲಿ ಬರಲಿ, ನಾನು ದೇವರ ಸಮ್ಮುಖದಲ್ಲಿ ನಾನು ಶಾಂತನಾಗಿ ನಾನು ಕಾದಿರುತ್ತೇನೆ. ಆ ದೇವರೇ ನನ್ನ ಜೀವಿತದಲ್ಲಿ